ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಪ್ರಾಡಕ್ಟ್ ಸೆಲೆಕ್ಷನ್ ಮತ್ತು ಮಾರ್ಕೆಟ್ ಸೆಲೆಕ್ಷನ್ ಬಗ್ಗೆ. ಇದೇನು ತುಂಬ ಹೊಸ ಟಾಪಿಕ್ ಏನಲ್ಲ, ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಹಾಕಿದ್ದಿದೆ. ಬಟ್ ನೀವು ನೋಡಿರ್ಬೋದು ಅಥವಾ ನೋಡದೇ ಇರ್ಬೋದು, ದಯಮಾಡಿ ಈ ವಿಡಿಯೋಗಳನ್ನ ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟೈಮಲ್ಲಿ ನಾನು ಇನ್ನೂ ಪ್ರಾಡಕ್ಟ್ ಸೆಲೆಕ್ಷನ್ ಆಗ್ತಾನೇ ಇಲ್ಲ ಸರ್, ನನಗೆ ಗೊತ್ತೇ ಆಗ್ತಾ ಇಲ್ಲ ನಾನು ಏನು ಮಾಡೋದು. ಇನ್ನೂ ನಾನು ಡಿಸ್ಟ್ರಿಕ್ಟ್ ವೈಸ್ ಪ್ರಾಡಕ್ಟ್ ಹೇಳಾಯಿತು, ಪ್ರಾಡಕ್ಟ್ ಸೆಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಾಯಿತು, ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರಾಡಕ್ಟ್ ಗೊತ್ತಾಗುತ್ತೆ, ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟ್ರಿ ಗೊತ್ತಾಗುತ್ತೆ, ಎಲ್ಲವೂ ಹೇಳಾಯಿತು. ಇನ್ನೂವರೆಗೂ ನನಗೆ ಪ್ರಾಡಕ್ಟ್ ಸೆಲೆಕ್ಷನ್ ಆಗ್ತಾ ಇಲ್ಲ. ಇದೊಂದು ಎಕ್ಸ್ಟ್ರಾ ವೆಬ್ಸೈಟು, ಇದೊಂದು ಎಕ್ಸ್ಟ್ರಾ ಎಫರ್ಟ್ ಅಷ್ಟೇ. ನೋಡಿ, ಇದರಲ್ಲಾದರೂ ಸಿಕ್ಕರೆ ಮಾಡಿ. ಓಕೆ, ಇನ್ನೂ ಆಗ್ತಾ ಇಲ್ಲ ಅಂದರೆ ದಯಮಾಡಿ ಏನಾದರೂ ಕನ್ಸಲ್ಟೇಷನು ಅಥವಾ ಮೀಟಿಂಗ್ ಆದರೂ ಟೀಮ್ ಜೊತೆ ಮೀಟಿಂಗ್ ಮಾಡಿ, ಸೊ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವೇನು ಮಾಡಬೇಕು, ಇದು ಒಂದು ಗೌರ್ಮೆಂಟ್ ವೆಬ್ಸೈಟ್ ಇದೆ. ಸೊ ಟ್ಯಾಕ್ಸ್ನವ್ರು ಬಂದುಬಿಟ್ರು ನಮಸ್ಕಾರ ಮಾಡ್ಕೊಂಬಿಡಿ. ಬೇಕಂದರೆ ಇಲ್ಲಿ ಎಕ್ಸ್ಪೋರ್ಟ್ ಬೈ ಪ್ರಾಡಕ್ಟ್ ಆದರೂ ಮಾಡ್ಬೋದು, ಬೈ ಕಂಟ್ರಿ ಅದು. ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾರ್ಕೆಟ್ನ ಹುಡುಕಬೇಕು, ಅಥವಾ ಮಾರ್ಕೆಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಪ್ರಾಡಕ್ಟ್ ಹುಡುಕಬೇಕು. ಸೊ ನಾವೇನು ಮಾಡೋಣ, ಇವಾಗ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ. ಇವಾಗ ಇಲ್ಲಿ ನೋಡಿ, ಇವಾಗ ಇಷ್ಟೆಲ್ಲ ಇಂಡಸ್ಟ್ರಿಗಳಿದೆ. ಈಗ ಈ ಇಂಡಸ್ಟ್ರಿ ಬಗ್ಗೆ ನನಗೆ ತಿಳ್ಕೊಳ್ಳೋದಿದೆ. ಫಾರ್ ಎಕ್ಸಾಂಪಲ್ ನಾವು ಕಾಫಿ ಬಗ್ಗೆ ಮಾತಾಡೋಣ. ಇವಾಗ ಕಾಫಿ ಬಗ್ಗೆ ಆದರೆ ಇಲ್ಲಿ ಎಲ್ಲವೂ ಇದೆ, ಈ ಡೀಟೇಲ್ಸ್ಗಳನ್ನ ನೋಡಿ. ಏನು ಇಂಟ್ರೊಡಕ್ಷನ್ ಇದೆ, ಎಲ್ಲಿ ಎಕ್ಸ್ಪೋರ್ಟ್ ಆಗ್ತದೆ, ಟ್ರೆಂಡ್ ಏನಿದೆ, ಡೆಸ್ಟಿನೇಷನ್ ಮಾರ್ಕೆಟ್ ಏನಿದೆ, ತುಂಬ ಹೊಸ ಡೇಟಾ ಏನಿರಲ್ಲ ನಿಮಗೆ. ಇದೆಲ್ಲ 2024 ಅಥವಾ ಮಾರ್ಚ್ 2024ವರೆಗೂ ಇರೋ ಡೇಟಾಗಳಿರುತ್ತೆ. ತುಂಬ ಹೊಸ ಡೇಟಾ ಏನು ಬಂದಿರಲ್ಲ. ಇಲ್ಲಿ ಬರೆದಿದೆ ನೋಡಿ, ಆಗಸ್ಟ್ 2024 ಡೇಟಾ ಇದೆ. ಇವೆಲ್ಲವೂ ಮಾರ್ಕೆಟ್ಗಳು ನಿಮ್ಮ ಕಾಫಿಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಥರ ಇದ್ದಾಗ ನೀವೇನು ಮಾಡ್ಬೋದು, ಈ ಪ್ರಾಡಕ್ಟ್ಗಳನ್ನ ನೋಡಿಕೊಂಡು, ಈ ಇಂಡಸ್ಟ್ರಿಗಳನ್ನ ನೋಡಿಕೊಂಡು, ಸರ್ ನಾನು ಈ ಪ್ರಾಡಕ್ಟಲ್ಲಿ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೇನೆ, ನನಗೊಂದು ಲೀಸ್ಟ್ ಕೊಡಿ, ಈ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳು ಇಂಡಿಯಾದಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಅನ್ನೋದು ಕೇಳಿದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಉತ್ತರ ಕೊಡ್ತೇನೆ. ಅದರ ಅಕಾರ್ಡಿಂಗ್ಲಿ ನೀವು ನೋಡ್ಕೊಳ್ಳಿ, ಈ ಪ್ರಾಡಕ್ಟ್ಸ್ ರೇಂಜಲ್ಲಿ ಅಥವಾ ಈ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಥರದ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗುತ್ತೆ ಗ್ಲೋಬಲ್ ಮಾರ್ಕೆಟ್ಗೆ, ಅದನ್ನು ನೋಡ್ಕೊಂಡು ನೀವು ಯಾವ ಪ್ರಾಡಕ್ಟ್ ಆದರೂ ಸೆಲೆಕ್ಟ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ, ತುಂಬ ಜನಕ್ಕೆ ಸರ್ ಬರೀ ಇಂಡಸ್ಟ್ರಿ ಗೊತ್ತಾಗ್ತಾ ಇದೆ, ಪ್ರಾಡಕ್ಟೇ ಗೊತ್ತಾಗ್ತಾ ಇಲ್ಲ. ಕಾಫಿಯಲ್ಲಿ ತುಂಬ ಪ್ರಾಡಕ್ಟ್ಸ್ ಇದೆ. ನೀವು ಮನೆಯಲ್ಲಿ ನಿಮ್ಮ ಕಿಚನ್ ಓಡಾಡ್ಕೊಂಡ್ರು ಕೂಡ 1000 ಪ್ರಾಡಕ್ಟ್ ಸಿಗುತ್ತೆ. ಗ್ರೈಂಡ್ ಮಾಡಿ ಮಾರ್ಬೋದು, ಕಾಫಿ ಬೀನ್ಸ್ ಮಾರ್ಬೋದು, ಕಾಫಿ ಕಾನ್ಸಂಟ್ರೇಟ್ ಮಾರ್ಬೋದು, ಕಾಫಿ ಚಾಕ್ಲೇಟ್ಸ್ ಮಾರ್ಬೋದು, 1000 ಇದೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ನೀವು ಯಾವ ಇಂಡಸ್ಟ್ರಿ ಸೆಲೆಕ್ಟ್ ಮಾಡ್ತೀರಾ ಮಾಡಿ, ಅದನ್ನು ನೋಡಿಬಿಟ್ಟು ನನಗೆ ಹೇಳಿ, ನಾನು ಬೇಕೆಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತೇನೆ. ಸೊ ಇದರಲ್ಲಿ ಕೋಕೋನಟ್ಸ್ ಇದೆ, ಕರ್ನಾಟಕದಲ್ಲಿ ಕೋಕೋನಟ್ಸೂ ಇದೆ. ಸೊ ನೋಡ್ಕೊಳ್ಳಿ, ಟಿಪ್ಟೂರ್ ಜನ ಎಲ್ಲ ಸಿಕ್ಕಾಪಟ್ಟೆ ಕಾಲ್ಸ್ ಮಾಡ್ತಾ ಇದ್ದಾರೆ. ಈ ಕನ್ನಡದಲ್ಲಿ ವೀಡಿಯೋ ಬರೋಕ್ಕೆ ಸ್ಟಾರ್ಟ್ ಆದಾಗಿಂದ ತುಂಬ ಜನ ಎಂಗೇಜ್ ಆಗ್ತಾ ಇದ್ದಾರೆ. ಸೊ ನೋಡಿ, ಕರ್ನಾಟಕದಿಂದ ತುಂಬ ವಿಷಯಗಳು ಎಕ್ಸ್ಪೋರ್ಟ್ ಆಗುತ್ತೆ, ತುಂಬ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ನೀವು ಇನ್ನೂ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು. ಸೊ ಇವಾಗಿನ ಟೈಮಲ್ಲಿ ಈ ಎಲ್ಲ ಥರದ ಮೆಟೀರಿಯಲ್ಗಳನ್ನ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಸಿಗುತ್ತೆ, ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ. ಇದು ಕೊಚ್ಚಿಯಲ್ಲಿದೆ ಅಂದ್ಕೊಳ್ತೇನೆ. ಹಾಂ, ಕೇರಳ, ಎರ್ನಾಕುಲಮಲ್ಲಿದೆ. ಇದರ ರಿಜಿಸ್ಟ್ರೇಷನ್ ಮ್ಯಾಂಡೇಟ್ರಿ ಇದೆ. ಸೊ ಇಲ್ಲಿ ನೀವು ಬರೀ ಪ್ರಾಡಕ್ಟ್ ಅಷ್ಟೇ ಅಲ್ಲ, ಕಾಟನ್ ಆಗಿರ್ಬೋದು. ಸೊ ಇಲ್ಲಿ ಯಾವ ಬಾಡಿ ಜೊತೆ ನಮಗೆ ರಿಜಿಸ್ಟ್ರೇಷನ್ ಬೇಕೋ ಅದು ಕೂಡ ಗೊತ್ತಾಗುತ್ತೆ. RCMC ಯಾರು ತೊಗೋಬೇಕು, ರಿಜಿಸ್ಟ್ರೇಷನ್ ಕಮ್ ಮೆಂಬರ್ಶಿಪ್ ಸರ್ಟಿಫಿಕೇಟು ಎಕ್ಸ್ಪೋರ್ಟ್ ಮಾಡೋಕ್ಕೆ ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ ಇದೆ. ಅದು ಯಾರ ಹತ್ರ ತೊಗೋಬೇಕು ಅನ್ನೋದು ಕೂಡ ಇಲ್ಲೇ ನಿಮಗೆ ಇಂಡಸ್ಟ್ರಿ ಗೊತ್ತಾಗುತ್ತೆ. ಜೂಟ್ ಇದೆ, ಕಾಯರ್ ಇದೆ. ಇನ್ನೊಂದು ಕೋಕೋನಟ್ ಅಲ್ಲಾದರೆ ಕಾಯರ್ ಬಗ್ಗೆ ನೋಡ್ಬೋದು ನೀವು. ಕೋಕೋ ಪಿಟ್ ಇರ್ಬೋದು, ಕಾಯರ್ ಪಿಟ್ ಇರ್ಬೋದು, ಇವೆಲ್ಲವೂ ಕೂಡ ನೀವು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಯಾವ ಇಂಡಸ್ಟ್ರಿ, ಕಾಯರ್ ಹೌಸ್ ಅಂತ ಸಪ್ರೇಟ್ ಇದೆ, ಕಾಯರ್ ಬೋರ್ಡ್ ಆಫ್ ಇಂಡಿಯಾ. ಸೊ ಅದನ್ನು ನೋಡಿ. ಇವಾಗ ಇಷ್ಟು ಪ್ರಾಡಕ್ಟ್ಗಳಲ್ಲಿ, ಇಷ್ಟು ಇಂಡಸ್ಟ್ರಿಗಳಲ್ಲಿ ನೀವು ಪ್ಲಾಸ್ಟಿಕ್ ಇರ್ಬೋದು, ಪವರ್ ಲೂಮ್ ಇರ್ಬೋದು, ಸರ್ವಿಸಸ್ ಬೇಡ, ಸಿಲ್ಕ್ ಇರ್ಬೋದು, ಸ್ಪೈಸಸ್ ಇರ್ಬೋದು. ಸ್ಪೈಸಸ್ ಕರ್ನಾಟಕದಲ್ಲಿ ಏನೆಲ್ಲ ಸ್ಪೈಸಸ್ ಇದೆ, ಬ್ಯಾಡಗಿ ಚಿಲ್ಲೀಸ್ದಿಂದ ಹಿಡಿದು ಬ್ಲ್ಯಾಕ್ ಪೆಪ್ಪರ್ವರೆಗೂ ಹಿಡಿದು ಇಲೈಚಿ, ಯಾವುದು ಇದು ಎಲ್ಲವೂ ಇದೆ. ಇದೆಲ್ಲ ನೋಡ್ಕೊಳ್ಳಿ. ಲವಂಗ ಇದೆ. ಸೊ ಇಲ್ಲಿ ನೀವು ಬೇಕಾಗಿರೋದು ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ. ಸೊ ನೀವು ಮರ್ಚೆಂಟ್ ಟ್ರೇಡರ್ ಇದ್ದರೆ ಇವೆಲ್ಲವೂ ತೊಗೋಬೇಕಾ, ಬೇಡ, FIO ತೊಗೊಳ್ಬೋದು. ಬಟ್ ಇಲ್ಲ ಸರ್ ನಾನು ಮ್ಯಾನುಫ್ಯಾಕ್ಚರ್ ಇದ್ದೇನೆ ಅಂತಂದರೆ ದಯಮಾಡಿ ನೀವು ಯಾವುದಾದ್ರು ಒಂದು ಸ್ಪೈಸಸ್ಗಳನ್ನ ಪ್ರಾಪರಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಸೊ ಇವೆಲ್ಲವೂ ಪ್ರಾಡಕ್ಟ್ಗಳಿದೆ, ಇದನ್ನು ನೋಡಿ ಡಿಸೈಡ್ ಮಾಡಿ. ಇವೆಲ್ಲವೂ ರೇಂಜ್ಗಳಿದೆ. ಟೊಬ್ಯಾಕೋ, ಟೀ ಇದೆ, ಹುಲ್ಲಿದೆ, ಪವರ್ ಲೂಮ್ ಇದೆ, ಫಾರ್ಮಾಸಿಟಿಕಲ್ಸ್ ಇದೆ. ಬೆಂಗಳೂರಲ್ಲೂ ಕಂಪ್ನೀಸ್ಗಳಿದೆ, ಹೈದರಾಬಾದಲ್ಲೂ ಕಂಪ್ನೀಸ್ಗಳಿವೆ. ಜೂಟ್ ಇದೆ, ಹ್ಯಾಂಡ್ಲೂಮ್ ಇದೆ, ಲೆದರ್ ಇದೆ. ಸೊ ಪ್ರತಿಯೊಂದರಲ್ಲೂ ನೀವು ಏನೇ ಪ್ರಾಡಕ್ಟ್ಸನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಅದರ ಅಕಾರ್ಡಿಂಗ್ಲಿ ಅದರದ್ದೇ ಆದ ಖರ್ಚುಗಳು ಬರುತ್ತೆ, ಇನ್ವೆಸ್ಟ್ಮೆಂಟ್ ಬರುತ್ತೆ, ಫ್ಯಾಕ್ಟ್ರಿ ಸೆಟಪ್ ಬರುತ್ತೆ, ಇನ್ಸೆಂಟಿವ್ಸ್ ಬರುತ್ತೆ, ಪ್ರತಿಯೊಂದು ಇರುತ್ತೆ. ಸೊ ಇದರಲ್ಲಿ ನೀವೇನಾದರೂ ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ ನೋಡಿದರೆ ನೀವು ಹ್ಯಾಂಡ್ಲೂಮ್ ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ ಜೊತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಸೊ ಇದರಲ್ಲಿ ಗೌರ್ಮೆಂಟ್ ಇನ್ಸೆಂಟಿವ್ಸು ಗೊತ್ತಾಗುತ್ತೆ,
ಯಾವ್ಯಾವ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಆಗ್ತಿದೆ ಅದು ಗೊತ್ತಾಗುತ್ತೆ. ಎಕ್ಸ್ಪೋರ್ಟ್ ಟ್ರೆಂಡ್ ಏನು ನಡೀತಾ ಇದೆ ಆ್ಯಸ್ ಎ ಇಂಡಸ್ಟ್ರಿ ಲೆವೆಲಲ್ಲಿ, ಪ್ರಾಡಕ್ಟ್ ಲೆವೆಲಲ್ಲ. ಸೊ ಇಂಡಸ್ಟ್ರಿ ಲೆವೆಲಲ್ಲಿ ಫುಲ್ ಡೇಟಾಗಳು ನೀವು ಇಲ್ಲಿ ತಿಳ್ಕೊಂಡು, ಬೇರೆ ವೀಡಿಯೋಗಳಲ್ಲಿ ನಾನು ಹೇಗೆ ಪ್ರಾಡಕ್ಟ್ ಅನಾಲಿಸಿಸ್ ಮಾಡೋಕ್ಕೆ ಹೇಳಿದ್ದೇನೆ ಅದನ್ನು ನೋಡಿಕೊಂಡು ಪ್ರಾಡಕ್ಟ್ ಅನಾಲಿಸಿಸ್ ಮಾಡ್ಕೊಳ್ಳಿ. ಒಂದು ವೇಳೆ ಬರ್ತಾ ಇಲ್ಲ, ಆಗ್ತಾ ಇಲ್ಲ ಸರ್, ನಿಮ್ಮ ಹೆಲ್ಪ್ ಬೇಕು ಅಂದರೆ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ, ನಾನು ಹೆಲ್ಪ್ ಮಾಡ್ತೇನೆ, ನಾನು ಪರ್ಸ್ನಲಿ ಹೆಲ್ಪ್ ಮಾಡ್ತೇನೆ. ಇಲ್ಲದೆ ಹೋದರೆ ಸರ್ ಸ್ವಲ್ಪನೇ ಓರಲಾಗಿ ಬೇಕು ಅಂದರೆ ನನ್ನ ಟೀಮ್ ಕೂಡ ಕೇಳ್ಬೋದು, ಅವರಿಗೆ ಗೊತ್ತಿರೋಷ್ಟು ನಿಮ್ಗೆ ಡೀಟೇಲ್ಸ್ಗಳನ್ನ ಹೇಳ್ತಾರೆ. ಸೊ ಅದನ್ನು ತೊಗೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಕನ್ನಡಿಗರಿಗೆ ಆಲ್ರೆಡಿ ವೀಡಿಯೋಸ್ ಇದೆ, ಇಲ್ಲಿ ಕರ್ನಾಟಕ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಏನೆಲ್ಲ ಪ್ರಾಡಕ್ಟ್ಸ್ಗಳಿದೆ, ಏನೆಲ್ಲ ಕರೆಂಟ್ ಸಿಚುವೇಶನ್ಸ್ ಇದೆ ಪ್ರತಿಯೊಂದು ನೋಡ್ಕೊಳ್ಳಿ. ನಮ್ಮ ಹಂಪಿ ಇದೆ, ಇಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಬಟ್ ಸ್ಟಿಲ್ ಇದೆ. ಓಕೆ, ಕರ್ನಾಟಕ ರಾಜ್ಯದ ಬಗ್ಗೆ ನಿಮಗೇನು ಕರ್ನಾಟಕದವರಿದ್ದು ಏನೂ ಗೊತ್ತಿಲ್ಲ ಅಂದರೆ ಅದನ್ನು ಕೂಡ ತಿಳ್ಕೊಬೋದು. ಇಲ್ಲಿ ರಿಪೋರ್ಟ್ಸ್ ಇದೆ, ಅದನ್ನು ಬೇಕಂದ್ರೂ ನೀವು ಲಾಗಿನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನೇನು ಲಾಗಿನ್ ಮಾಡಿಲ್ಲ. ಸೊ ಗೌರ್ಮೆಂಟ್ ವೆಬ್ಸೈಟ್ಸ್ ಎಲ್ಲ ಇದೆ, ಉದ್ಯೋಗ ಮಿತ್ರನೂ ಇದೆ, ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಐ ಟಿ ಡಿಪಾರ್ಟ್ಮೆಂಟ್ ಇದೆ, ಐ ಟಿ ಬಿಟ್ಟು ಬೇರೆ ಬೇಕಾದಷ್ಟು ಇಂಡಸ್ಟ್ರಿಗಳು ಇಂಡಿಯಾದ ಕರ್ನಾಟಕದಲ್ಲಿದೆ. ಬಯೋಟೆಕ್, ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಷನ್ಸ್, ಆಟೋಮೊಬೈಲ್ಸ್, ಟೆಕ್ಸ್ಟೈಲ್, ಏರೋಸ್ಪೇಸ್, ಆ್ಯನಿಮೇಷನ್ಸ್, ಟೂರಿಸಮ್, ಇದೆಲ್ಲ ನಾರ್ಮಲಿ ಸರ್ವಿಸ್ ಇಂಡಸ್ಟ್ರಿ ಆಗುತ್ತೆ. ಬೇಡ, ರಿನ್ಯೂವೇಬಲ್ ಎನರ್ಜಿ, ಸೋಲಾರ್ ಪ್ಯಾನಲ್ಸ್ ಇರ್ಬೋದು, ಅದೆಲ್ಲವೂ ಎಕ್ಸ್ಪೋರ್ಟ್ ಆಗುತ್ತೆ. ನೋಡಿ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಬೇರೆ ಏನೇ ಸಪೋರ್ಟ್ ಬೇಕಾದರೂ ನಾವು ಇಲ್ಲಿದ್ದೇವೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ತುಂಬ ಸಿಂಪಲ್ ಆಗಿದೆ, ಬಟ್ ಏನು ಜನ ಗೊತ್ತಿಲ್ಲದೆ ಇರೋದು ಕಾಂಪ್ಲಿಕೇಟ್ ಆಗಿದೆ ಅದು. ಸೊ ತಿಳ್ಕೊಂಡು ಏನು ಬೇಕು ಹೆಲ್ಪ್ ಕೇಳಿ, ನಾವು ಮಾಡಿಕೊಡ್ತೇವೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.